ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರನಾಡಿ. ಇವತ್ತು 2 ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ. ಮೊದಲನೇದು, ಸೂರ್ಯ ವೃಶ್ಚಿಕ ರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು 16ನೇ ತಾರೀಕು ಡಿಸೆಂಬರ್ವರೆಗೂ ವೃಶ್ಚಿಕ ರಾಶಿ ಪ್ರವೇಶದಲ್ಲಿರ್ತಕ್ಕಂಥದ್ದು. ಲಗ್ನದ ಬಗ್ಗೆ ಪ್ರಭಾವ, ಟ್ರಾನ್ಸಿಟ್, ಗೋಚಾರ ಫಲವನ್ನ ಹೇಳ್ತೀನಿ. ಅದ್ರ ಜೊತೆಗೆ ಅದು ಮುಗಿದ ತಕ್ಷಣ ಇಬ್ಬರು ಬಹಳ ಪ್ರಮುಖವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಇದು ಮುಗಿಸಿದ ತಕ್ಷಣ ಪರಿಚಯ ಮಾಡಿಸಿ ಅವರ ಅನಿಸಿಕೆ, ಅಭಿಪ್ರಾಯ, ನಾವು ಮಾಡ್ತಾ ಇರ್ತಕ್ಕಂಥ 24ನೇ ತಾರೀಕು ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡ್ ಅಂತ ಹೇಳಿದ್ದೀನಿ. ಶ್ರೀ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾ ವಿಶ್ವ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಆಹ್ವಾನ ಕೊಡಕ್ಕೆ ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ಒಂಚೂರು ಈ ಸೂರ್ಯನ ಟ್ರಾನ್ಸಿಟ್ ಬಗ್ಗೆ ನಾವು ತಗೊಳ್ಳೋಣ. ಯಾರ್ಯಾರು ಮೇಷ ಲಗ್ನ ಇರ್ತಕ್ಕಂಥದ್ದು 8ನೇ ಮನೆಯಲ್ಲಿ ಸೂರ್ಯ ಕೂತಿದ್ದಾನೆ, ಸ್ವಲ್ಪ ಅಡಚಣೆ ಜಾಸ್ತಿ. ಎಜುಕೇಶನ್ ಅಡಚಣೆ, ಜಾಬ್ ಅಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿ ಕೂಡ ಅಡಚಣೆ ಆಗ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ಗಲಾಟೆ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ, ಆಪರೇಷನ್ ಆಗ್ತಕ್ಕಂಥ ಸಾಧ್ಯತೆ. ದಶಾಭುಕ್ತಿಗಳಲ್ಲಿ ಸೂರ್ಯ ಇರ್ತಕ್ಕಂಥದ್ದು ನೋಡ್ಕೋಬೇಕು. ಹಾಗೆ ವೃಷಭ ಲಗ್ನದವ್ರು ನೋಡೋಣ. ವೃಷಭ ಲಗ್ನದವ್ರಿಗೆ ಹೆಚ್ಚಿನ ಜನಸಂಪರ್ಕ ಆಗ್ತಕ್ಕಂಥದ್ದು. 7ನೇ ಮನೆಯಲ್ಲಿ ಸೂರ್ಯ ಕೂತ್ಕೊಂಡು ಹೆಚ್ಚಿನ ಜನಸಂಪರ್ಕ, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಭಿವೃದ್ಧಿ, ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಹೆಚ್ಚು ಜನ ನಿಮಗೆ ಬಂದು ಸಪೋರ್ಟ್ ಮಾಡ್ತಕ್ಕಂಥದ್ದು, ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಸಹ ಪಾಠಿಗಳಿಂದ ಅಥವಾ ಟೀಚರ್ಗಳಿಂದ ಸ್ವಲ್ಪ ಪ್ರಶಂಸೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹಕ್ಕೆ ಒಳ್ಳೆಯ ಸಮಯ ಬರ್ತಾ ಇದೆ, ಒಳ್ಳೆಯ ಒಂದು ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಹಣಕಾಸು ವಿಚಾರಗಳು ಉತ್ತಮವಾಗಿರ್ತಕ್ಕಂಥದ್ದು. ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿ ಜಾಬ್ ಅಲ್ಲಿ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಯಾರ್ಯಾರು ಜಾಬ್ ಟ್ರೈ ಮಾಡ್ತಾ ಇದ್ದಾರೋ ಈ ಒಂದು ಡಿಸೆಂಬರ್ 15 ಒಳಗಡೆ ಹೊಸ ಜಾಬ್ ಸಿಗುತ್ತೆ. ಬಟ್ ಆದ್ರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಸೂರ್ಯನ ವಿಚಾರದಲ್ಲಿ ಅಲ್ಲಿ ಖಂಡಿತ ಇರಬೇಕು. ಸೂರ್ಯ ಭುಕ್ತಿ, ಸೂರ್ಯ ಅಂತರ್ಭುಕ್ತಿ ಇದ್ದಾಗ ಮಾತ್ರ ಆಗುತ್ತೆ. ಬೇರೆ ದಶದಲ್ಲಿ ರನ್ ಆಗೋರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಹಾಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದು, 6ನೇ ಮನೆ ಉತ್ತಮವಾಗಿಲ್ಲದೆ ಇರತಕ್ಕಂಥದ್ದು, ವಿವಾಹದಲ್ಲಿ ಅಡಚಣೆ, ಹೊಸ ಸಂಬಂಧ ಬಂದಾಗ ಮಾತುಕತೆಯಲ್ಲಿ ಮುರಿದು ಬೀಳ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ, ಹಣಕಾಸು ವಿಚಾರದಲ್ಲಿ ಉತ್ತಮ. ಹಾಗೆ ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ವಿಶೇಷವಾಗಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಅನಾರೋಗ್ಯದಿಂದ ಬಳಲ್ತಾ ಇರೋರು ಆರೋಗ್ಯದ ಕಡೆ ಹೋಗ್ತಾರೆ. ಒಳ್ಳೆ ಆಪರೇಷನ್ ಆಗ್ತಕ್ಕಂಥದ್ದು ಏನಾಯ್ತು ಅಂದ್ರೆ ಸಕ್ಸಸ್ ಆಗ್ತಕ್ಕಂಥದ್ದು, ಕಾಯಿಲೆಯಿಂದ ಚೇತರಿಕೆ ಆಗ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯ ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ, ಅದರ ಜೊತೆಗೆ ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಬರುತ್ತೆ. ಬಾಸಿಂದ ಏನೋ ಕಿರಿಕಿರಿ ಆಗ್ತಕ್ಕಂಥದ್ದು, ಕೆಲಸ ಏನೋ ಬದಲಾವಣೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಫೈನಾನ್ಷಿಯಲಿ ಡಿಫಿಕಲ್ಟಿ ತೋರಿಸ್ತಾ ಇದೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಇದ್ರೂ ಕೂಡ ಫೋಕಸ್ ಸ್ವಲ್ಪ ಬಹಳ ಕಮ್ಮಿ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಪ್ರೇಮ ವಿವಾಹದಲ್ಲಿ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಹಾಗೆ ಮದುವೆ ವಿಚಾರದಲ್ಲಿ ಪ್ರೇಮ ವಿವಾಹದಿಂದ ಸಕ್ಸಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಚೈಲ್ಡ್ ಬರ್ತ್ ವಿಶೇಷವಾಗಿ ಲಾಭಕಾರಿಯಾಗಿರುತ್ತೆ. ಸೊ ಹಾಗೆ ಮುಂದಿನ ಒಂದು ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ಸಿಂಹ ಲಗ್ನದ ಒಂದು ಸೂರ್ಯನ ಪ್ರವೇಶ ವಿಶೇಷವಾಗಿ ನೋಡಬೇಕು ಅಂದ್ರೆ ಯಾರು ಮನೆ ಕಟ್ಟಬೇಕು ಅನ್ನೋ ವಿಚಾರದಲ್ಲಿ, ವಾಹನ ಖರೀದಿ ವಿಚಾರದಲ್ಲಿ ಅನುಕೂಲ. ಏನೋ ಬಹಳ ದಿವಸದಿಂದ ಪ್ಲಾನ್ ಮಾಡ್ತಾ ಇದ್ದೀನಿ, ಸರಿಯಾಗಿರ್ತಕ್ಕಂಥ ಸಮಯ ಈಗ ಬಂದಿದೆ. ಸೊ ಯು ಕ್ಯಾನ್ ಅಪ್ಲೈ ಫಾರ್ ಲೋನ್ ಆರ್ ಯು ಕ್ಯಾನ್ ಅಪ್ಲೈ ಫಾರ್ ಎ ಸೈಟ್. ಅಥವಾ ಮನೆ ಕಟ್ಟಬೇಕು ಅನ್ನೋರು ಅದಕ್ಕೆ ಪ್ರಾರಂಭವನ್ನ ಮಾಡ್ತಕ್ಕಂಥ ಒಂದು ವಿಚಾರವನ್ನ ಖಂಡಿತ ಆಗುತ್ತೆ. ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ನಾರ್ಮಲ್ ಆಗಿರುತ್ತೆ, ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಆಲಸ್ಯವನ್ನ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ
ಒಂದು ಸ್ವಾರಸ್ಯ ಇಲ್ಲದೆ ಇರತಕ್ಕಂಥ ಒಂದು ಸಾಧ್ಯತೆ, ಲಾಸ್ ಆಫ್ ಲವ್ ಅಂತ ಕರಿತೀವಿ. ಆರೋಗ್ಯದಲ್ಲಿ ದೀರ್ಘಕಾಲದ ಅನಾರೋಗ್ಯ ಇರತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣವಾಗ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸಿಂಹ ಲಗ್ನದವರು ಚೇತರಿಕೆ ಮಾಡಿದ್ರೆ ಖಂಡಿತ ಒಳ್ಳೆಯದು. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ, ಫೋಕಸ್ ಹೋಗುತ್ತೆ ಎಜುಕೇಶನ್ ಅಲ್ಲಿ. ಹಾಗೆ ಅಬ್ರಾಡ್ ಯಾರು ಟ್ರೈ ಮಾಡ್ತಾ ಇದ್ದಾರೆ ಎಜುಕೇಶನ್ಗೆ ಅವ್ರಿಗೆ ಅನುಕೂಲ, ಯಾಕಂದ್ರೆ ಸನ್ ಇಸ್ ದಿ ಪ್ಲಾನೆಟ್ ಡಿನೋಟಿಂಗ್ ಟ್ರಾವೆಲ್. ಸೊ ನಾನು ಅಬ್ರಾಡ್ ಹೋಗಿ ಕಲಿಬೇಕು ಅಂತವ್ರಿಗೆ ಅನುಕೂಲ. ಬಟ್ ನಾರ್ಮಲ್ ಸ್ಟಡೀಸ್ ಮಾಡೋರಿಗೆ ಸ್ವಲ್ಪ ಅನಾನುಕೂಲ ಆಗ್ತಕ್ಕಂಥದ್ದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಪ್ರಯತ್ನ ಮಾಡಬೇಕು, ಹೈ ಎಫರ್ಟ್ಸ್ ಅಂತ ಹಾಕ್ತಕ್ಕಂಥದ್ದು, ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಲಾಭ ಜಾಸ್ತಿ ತೋರಿಸ್ತಾ ಇದೆ, ಬಟ್ ಎಂಡ್ ಆಫ್ ದಿ ಡೇ ಅದ್ರಲ್ಲಿ ಏನು ಅಷ್ಟು ಗಳಿಸಿಲ್ಲ ಅಂತ ಕಂಡು ಬರುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ಕಸಿಮಿಸಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಅಷ್ಟು ಬಿಟ್ರೆ ಮೇಜರ್ ಆಗಿ ಏನು ತೊಂದರೆ ಇಲ್ಲ ಕನ್ಯಾ ಲಗ್ನದಲ್ಲಿರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ವೈವಾಹಿಕ ಜೀವನ ಇರತಕ್ಕಂಥವ್ರು ಸಮತೋಲನವಾಗಿರ್ತಕ್ಕಂಥದ್ದು, ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂಥದ್ದು, ಹೊಸ ಸಂಬಂಧ, ಹೊಸ ಕುಟುಂಬ ಬಂದು ನಿಮಗೆ ಒಂದು ಹೊಸ ಸಂಬಂಧ ಬೆಳೆಸ್ತಕ್ಕಂಥ ಒಂದು ಸಾಧ್ಯತೆ 15th ಡಿಸೆಂಬರ್ಗೂ ಕೂಡ ಆದ್ಯತೆಯಾಗಿ ತೋರಿಸ್ತದೆ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂರ್ಯ ಬಂದಾಗ ಮಾತ್ರ ಇದರ ಎಫೆಕ್ಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಆದ್ರೆ ಫೈನಾನ್ಷಿಯಲ್ ವಿಚಾರ ಮತ್ತೆ ಈ ಬೈಯಿಂಗ್ ವಿಚಾರ ಮತ್ತೆ ಜ್ಯುವೆಲರಿ ಬೈಯಿಂಗ್ ವಿಚಾರ ಅತ್ಯುತ್ತಮವಾಗಿದೆ. ತುಲಾ ಲಗ್ನದವರಿಗೆ ಸ್ವಲ್ಪ ಫೈನಾನ್ಷಿಯಲ್ FDಗಳು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಮುಂದಿನ ಲಗ್ನಕ್ಕೆ ಹೋಗೋಣ, ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿ ವಿದ್ಯಾರ್ಥಿಗಳಿಗೆ ಸೆಲ್ಫ್ ಎಫರ್ಟ್ ಇಂದ ನೇಮ್ ಅಂಡ್ ಫೇಮ್ ಬರುತ್ತೆ. ಹಾಗೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟ್ ಇಂದ ಅವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥದ್ದು, ನೇಮ್ ಫೇಮ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಫೈನಾನ್ಷಿಯಲ್ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಮ್ಯಾರೇಜ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಈಗೋ ಜಾಸ್ತಿ, ಅಹಂ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮವಾಗಿದೆ. ಓವರ್ ಆಲ್ ನೋಡಿದಾಗ ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥದ್ದು, ಸೆಲ್ಫ್ ಎಫರ್ಟ್ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಮುಂದಿನ ಲಗ್ನಕ್ಕೆ ಹೋಗೋಣ, ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ತೋರಿಸುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಅನುಕೂಲಕರ, ಯಾಕಂದ್ರೆ 12ನೇ ಮನೆ ಮತ್ತೆ 9ನೇ ಮನೆ ಎರಡು ಮಿಕ್ಸ್ ಆಗಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಜಾಬ್ ಲಾಸ್ ತೋರಿಸ್ತಾ ಇದೆ, ಅಥವಾ ಫೈನಾನ್ಷಿಯಲ್ ಕಂಡೀಷನ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟಿ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲೂ ಅಷ್ಟೇ, ಬಿಸ್ನೆಸ್ ಅಲ್ಲೂ ಕೂಡ ಲಾಸ್ ತೋರಿಸ್ತಾ ಇದೆ, ಅಥವಾ ಚೇಂಜ್ ಆಫ್ ಬಿಸ್ನೆಸ್ ಕೂಡ ಬದಲಾವಣೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಸಪರೇಷನ್ ತೋರಿಸ್ತಾ ಇದೆ, ಅದು ಟೆಂಪರರಿ ಆಗಿರ್ಬೋದು, ಅಥವಾ ಅವರ ದಶಾಭುಕ್ತಿ ಕೆಟ್ಟಿದ್ರೆ ಪರ್ಮನೆಂಟ್ ಡಿವೋರ್ಸ್ ಹೋಗ್ತಕ್ಕಂಥ ಚಾನ್ಸಸ್ ಬಹುತೇಕ ಕಂಡು ಬರ್ತಾ ಇದೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದಶಾಭುಕ್ತಿಯನ್ನ ನಾವು ನೋಡ್ತೀವಿ. ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಓವರ್ ಆಲ್ ಖರ್ಚು ಧನುರ್ ಲಗ್ನದವರು ವಿಶೇಷವಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು, ಆಲೋಚನೆ ಮಾಡಿ ಖರ್ಚು ಮಾಡಬೇಕು. ಸ್ವಲ್ಪ 15 ಡಿಸೆಂಬರ್ವರೆಗೂ ಸ್ವಲ್ಪ ಟಫ್ ಟೈಮ್. ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟದಿಂದ ಲಾಭ ಬರ್ತಕ್ಕಂಥದ್ದು, ಸ್ವಲ್ಪ ಕಷ್ಟಪಟ್ಟು ಓದಿದಾಗ ಸಕ್ಸಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಹಪಾಠಿಗಳಿಂದ ಅಥವಾ ಸಹ ಉದ್ಯೋಗಿಗಳಿಂದ ಮತ್ತೆ ಬಾಸ್ಗಳಿಂದ ಕಿರಿಕಿರಿ ಆದ್ರೂ ಕೂಡ ಫೈನಲ್ ಆಗಿ ಅವರು ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಮನಸ್ಥಿತಿ ಬಂದು ನಿಮಗೆ ಅವಾರ್ಡ್ ಅಂಡ್ ರಿವಾರ್ಡ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಾಂಪಿಟೇಷನ್ ತೋರಿಸ್ತಾ ಇದೆ, ಎಂಡ್ ನೀವೇ ಜಯ ಆಗ್ತಕ್ಕಂಥ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ತೋರಿಸ್ತಾ ಇದೆ, ಬಟ್ ಎಂಡ್ ಆಫ್ ದಿ ಡೇ ಅದು ಸ್ವಲ್ಪ ಸಬ್ಡ್ಯೂ ಆಗ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಲಾಭಾಂಶದಲ್ಲಿ ಸ್ವಲ್ಪ ಕಷ್ಟಪಟ್ಟು ಬರ್ತಕ್ಕಂಥದ್ದು ಮಕರ ಲಗ್ನದವರು. ಮತ್ತೆ ಕುಂಭ ಲಗ್ನಕ್ಕೆ ಹೋಗೋಣ. ಕುಂಭ ಲಗ್ನದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು, ಟೀಚರ್ಸ್ ಇಂದ ಸಹಪಾಠಿಗಳಿಂದ ಲಾಭ ತರ್ತಕ್ಕಂಥದ್ದು, ಜಾಬ್ ಅಲ್ಲಿ ಪ್ರಮೋಷನ್ ಬರ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿ ನೇಮ್ ಬರ್ತಕ್ಕಂಥ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಹಂ ಇರ್ತಕ್ಕಂಥದ್ದು, ಹೊಸ ಸಂಬಂಧ ಬಂದಾಗ ಸಮಸ್ಯೆಗೆ ಈಡಾಗ್ತಕ್ಕಂಥ ಸಾಧ್ಯತೆ, ಮಾತಿನಿಂದ ಕಳ್ಕೊಳ್ತಕ್ಕಂಥದ್ದು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಒಂದು ವಿಚಾರ ತೋರಿಸ್ತಾ ಇದೆ. ಕೊನೆಯದಾಗಿ ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಸಕ್ತಿ ಬರ್ತಕ್ಕಂಥದ್ದು, ಸೋಂಬೇರಿತನ ಸ್ವಲ್ಪ ಇರುತ್ತೆ, ಆದ್ರೆ ಹೆಚ್ಚಿನ ಆಸಕ್ತಿ ಓದಕ್ಕೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಜಾಬ್ ಅಲ್ಲಿ ಸ್ವಲ್ಪ ಬದಲಾವಣೆ ತೋರಿಸ್ತಾ ಇದೆ, ಬಟ್ ಜಾಬ್ ಅಲ್ಲೂ ಪ್ರಾಫಿಟಬಿಲಿಟಿ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲೂ ಸ್ವಲ್ಪ ಬದಲಾವಣೆ, ಬಟ್ ಪ್ರಾಫಿಟಬಿಲಿಟಿ ತೋರಿಸ್ತಾ ಇದೆ. ವಿವಾಹದಲ್ಲಿ ಹಿರಿಯರ ಇನ್ವಾಲ್ವ್ಮೆಂಟ್ ಇಂದ ಕಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾರನ್ನೂ ಇಷ್ಟಪಟ್ಟಿರ್ತೀರಾ, ಬಟ್ ಹಿರಿಯರು ಬೇಡ ಅಂತ ಹೇಳ್ತಕ್ಕಂಥದ್ದು, ಮನಸ್ಸಿಗೆ ಸ್ವಲ್ಪ ನೋವಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಓವರ್ ಆಲ್ ಇಟ್ ಈಸ್ ಎ ಚೇಂಜ್ ಅಂತ ತೋರಿಸ್ತಾ ಇದೆ. ಇಷ್ಟು ಈ ಸೂರ್ಯ ವೃಶ್ಚಿಕ ರಾಶಿ ಪ್ರವೇಶ ಮಾಡಿರ್ತಕ್ಕಂಥ ದ್ವಾದಶ ಲಗ್ನದ ವಿಚಾರ. ಹಾಗೆ ನಾನು ಮುಂಚೆ ಹೇಳ್ದಂಗೆ ಇದೇ
ಭಾನುವಾರ 24ನೇ ತಾರೀಕು ನಮ್ಮ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ವಿಶ್ವ ವಿಜಯೋತ್ಸವ ಶ್ರೀ ಯದುಗಿರಿ ಯತಿರಾಜ ಮಠದಿಂದ ಆಯೋಜಿಸಿದ್ದಾರೆ. ಸೊ ಇದಕ್ಕೆ ನಮ್ಮ ಬಹಳ ಮುಖ್ಯವಾಗಿರ್ತಕ್ಕಂಥ ಇಬ್ಬರು ಗಣ್ಯರು ಬಂದಿದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಶ್ರೀ ರವಿ ನರಸಿಂಹನ್ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ಕಾರ, ವೆಲ್ಕಮ್ ಟು ದಿ ಪ್ರೋಗ್ರಾಮ್. ಅವರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಮಾಡ್ತೀನಿ. ರವಿ ನರಸಿಂಹ ಅವರು ಕಳೆದ ನನಗೆ 20 ಇಯರ್ಸ್ ಇಂದ ನನ್ನ ಮೊಬೈಲ್ ಇಂಡಸ್ಟ್ರಿಯಲ್ಲಿ ಪರಿಚಯ. ಆದರೂ ಕೂಡ ಇವತ್ತಿನ ಪರಿಚಯ ನಾನು ವಿಶೇಷವಾಗಿ ಮಾಡಿಕೊಡ್ಬೇಕು. ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಸಾಕಷ್ಟು ಕಡೆ ಇದನ್ನ ಪ್ರಚಾರ ಮಾಡಿ ಬಹಳ ಕಷ್ಟಪಟ್ಟು ಒಂದು ಇದನ್ನ ಎತ್ತಿಡಿಬೇಕು, ನಮ್ಮ ಹಿಂದೂ ಸನಾತನ ಧರ್ಮನ ಎತ್ತಿಡಿಬೇಕು ಅಂತ ಹೇಳ್ತಕ್ಕಂಥದ್ದು. ಎರಡನೇದು ಬಹಳ ವಿಶೇಷ, ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಬೆಂಗಳೂರಲ್ಲಿರೋರಿಗೆ MEI ಪಾಲಿಟೆಕ್ನಿಕ್ ಅಂತ. ನಾನು ಸಣ್ಣ ಹುಡುಗ, ನಾನು ಯಾವಾಗಲೂ ಕೂಡ 78 ಬಸ್ ನಂಬರ್ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ರಾಜೇಂದ್ರ ಫಸ್ಟ್ ಬ್ಲಾಕ್ ಅಲ್ಲಿ ಇದ್ದವನು. ಮೆಜೆಸ್ಟಿಕ್ ಇಂದ ರಾಜೇಂದ್ರ ಫಸ್ಟ್ ಬ್ಲಾಕ್ ಹೋಗ್ಬೇಕಾದ್ರೆ 78. ಆ 78 ಬಸ್ ಅಲ್ಲಿ ಕುತ್ಕೊಂಡ್ರೆ ಯಾವಾಗಲೂ ಲೆಫ್ಟ್ ಸೈಡ್ ನೋಡೋದು, ರಾಮ್ಕುಮಾರ್ ಮಿಲ್ಸ್ ಅಂತ ಬರುತ್ತೆ, ಅಲ್ಲಿ MEI ಅಂತ ಬರೋದು. ನಾನು ಅವಾಗ ಅನ್ಕೊಳ್ಳೋದು ಇದು ಯಾವ್ದು ಇದೆ ಕಾಲೇಜಾ ಇದೇನಂತ. ಸೊ ಮೈಸೂರು ಎಲೆಕ್ಟ್ರಿಕಲ್ ಇನ್ಸ್ಟಿಟ್ಯೂಟ್ ಅಂತ, ಅದಕ್ಕೆ ಚೇರ್ಮನ್ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ನನಗೆ ಇವತ್ತು ಈಗ ಗೊತ್ತಾಯ್ತು, ಬಹಳ ಖುಷಿ ಪಟ್ಟೆ, ಬಹಳ ಆಶ್ಚರ್ಯ ಆಗ್ತಾ ಇದೆ. ಈಸ್ ದಿ ಚೇರ್ಮನ್ ಫಾರ್ ದಟ್ MEI ಪಾಲಿಟೆಕ್ನಿಕ್. ಎಂದರೋ ಮಹಾನುಭಾವಲು ಅಂದರಿಕಿ ಒಂದರ ಮೂಲ ಅಂತ ತ್ಯಾಗರಾಜರು ಹೇಳಿರೋದೇ ಈ ರೀಸನ್. ನಮ್ಗೆ ಗೊತ್ತಿರಲ್ಲ, ತಿಳ್ಕೊಂಡಾಗ ಅರ್ಥ, ಇಲ್ಲ ನಾವು ಅವಾಗಿಂದ ನೋಡಿರ್ತಕ್ಕಂಥ, ಅದಕ್ಕೆ ಚೇರ್ಮನ್ ಇವರು, ಅದ್ಭುತ. ಹಾಗೆ ಮೂರನೇ ವಿಚಾರ, ಅವ್ರದೇ ಆಗಿರ್ತಕ್ಕಂಥ ಈ ಒಂದು CC ಕ್ಯಾಮೆರಾ ಮತ್ತೆ ಮೊಬೈಲ್ ಇರ್ಬೋದು, ಈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಆಗಿರ್ತಕ್ಕಂಥ ಒಂದು ಕಂಪನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಯುನಿಸರ್ವ್ ಟೆಲಿಕಾಂ ಪ್ರೈವೇಟ್ ಲಿಮಿಟೆಡ್ ಅನ್ನಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಅದು ಅವರ ಒಂದು ಖಾಸಗಿಯಾಗಿರ್ತಕ್ಕಂಥ ಒಂದು ವಿಚಾರ. ಆದ್ರೆ ಇವತ್ತಿನ ಒಂದು ವಿಚಾರಕ್ಕೆ ಅವರು ಈ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಮುಖ್ಯ ರೂವಾರಿಯಾಗಿರ್ತಕ್ಕಂಥವ್ರು. ಸೊ ನಮ್ಮ ಜೊತೆ ಇನ್ನೊಬ್ಬರಿದ್ದಾರೆ, ಅವರು ನಮ್ಮ ಆರಕ್ಷಕ ಡಿಪಾರ್ಟ್ಮೆಂಟ್ ಇಂದ ಬಂದಿರತಕ್ಕಂಥವ್ರು. ಫಸ್ಟ್ ಆ ರೀತಿ ಪರಿಚಯ ಮಾಡಬೇಕು. ಸದ್ಯಕ್ಕೆ ನೋಡಕ್ಕೆ ಒಂದು ಯಾರೋ ಟಿವಿಲಿ ನೋಡಕ್ಕೆ ನಮಗೆ ದೇವಸ್ಥಾನದಲ್ಲಿ ಯಾರೋ ಮುಖ್ಯಸ್ಥರು ಯಾರೋ ಬೈದಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಮೂಲತಃ ಕೊಡಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿರ್ತಕ್ಕಂಥ ಶ್ರೀ ಎನ್ ರಂಗಚಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಒಳ್ಳೇದಾಗ್ಲಿ. ಸೊ ಇವರು ಉಭಯ ವೇದಾಂತ ಶ್ರೀ ವೈಷ್ಣವ ಸಭಾದ ಉಪಾಧ್ಯಕ್ಷರಾಗಿದ್ದಾರೆ. ಈ ಒಂದು ದಾಸನಪುರ ಮತ್ತೆ ನೆಲಮಂಗಲ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ನಿವೃತ್ತ ಆದ ಮೇಲೆ ಈ ನಮ್ಮ ವೈಷ್ಣವ ಒಂದು ಬಂಧುಗಳು ಹಾಗೆ ಸನಾತನ ಧರ್ಮದ ಬಗ್ಗೆ ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಆಗಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಒಂದು ಕಾರ್ಯದರ್ಶಿಗಳು ಆಗಿದ್ದಾರೆ. ಹಾಗೆ ಅದರಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಎರಡನೇ ಬಾರಿ ಮತ್ತೆ ಇನ್ನೊಂದ್ಸತಿ ಸ್ವಾಗತ ಬಯಸ್ತೀನಿ. ಧನ್ಯವಾದಗಳು ಸರ್. ಸೊ ನಾನು ಮೊದಲಿಗೆ ಈ ಕಾರ್ಯಕ್ರಮದ ಕುರಿತು ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಅಂತ ಹೇಳಿ ಶ್ರೀಯುತ ರವಿ ನರಸಿಂಹನ್ ಸರ್ ಅವ್ರಿಗೆ ಕೇಳ್ಕೊಳ್ತೀನಿ. ಸೊ ನಮ್ಮ ವೀಕ್ಷಕರ ಕುರಿತು ಇದು ವಿಚಾರ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಶ್ರೀ ರಾಮಾನುಜ ವಿಶ್ವ ವಿಜಯೋತ್ಸವ ಅಂತ ಒಂದು ಕಾರ್ಯಕ್ರಮನ ಶ್ರೀ ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ಯದುಗಿರಿ ರಾಮಾನುಜ ನಾರಾಯಣ GR ಸ್ವಾಮಿಗಳು 41ನೇ ಪೀಠಾಧಿಪತಿಗಳು. ಅವರು ಕಳೆದ 10 ವರ್ಷಗಳಿಂದ ಇಡೀ ಕರ್ನಾಟಕ ಪ್ರದೇಶದಲ್ಲದೆ ಒಂದೊಂದು ಜಿಲ್ಲೆಗಳು ಗ್ರಾಮಗಳಲ್ಲೂ ಪ್ರವಾಸ ಮಾಡಿ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯ ಅಥವಾ ನಾವು ರಾಮಾನುಜ ಸಿದ್ಧಾಂತ ಏನಂತ ಹೇಳ್ತೀವೋ ಅದನ್ನ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಬಹಳ ಪ್ರಚಾರ ಮಾಡಿಕೊಂಡು ಬಂದು ಅವರ ಶಿಷ್ಯ ವೃಂದವನ್ನು ಸುಮಾರು 10ರಷ್ಟು ಹೆಚ್ಚಿಸಿಕೊಂಡು ಒಂದು ಪಂಚ ಸಂಸ್ಕಾರ ಆಗಲಿ, ಒಂದು ಉಪನಯನ, ಸಾಮೂಹಿಕ ಉಪನಯನ, ಒಂದೊಂದು ಯಾವುದೇ ಒಂದು ಹಳ್ಳಿ ಗ್ರಾಮಗಳಲ್ಲಿ ಹೋದ್ರೇನು ಬಹಳ ಬಹಳ ಒಂದು ಹೆಚ್ಚಿನ ಜಾತಿ ಭೇದ ಇಲ್ಲದೆ ಯಾವುದು ನಾವು ರಾಮಾನುಜರು ಯಾವುದು ಒಂದು 1000 ವರ್ಷಗಳ ಹಿಂದೆ ಮಾಡಿದ್ರೋ ಅವರು ಯಾವುದೇ ಒಂದು ನಮ್ಮ ಸಂಪ್ರದಾಯದವ್ರು ಯಾವುದೇ ಫಸ್ಟ್ ಹೇಳೋದು ಒಂದು ಅಡಿಯೇನು ರಾಮಾನುಜ ದಾಸನ್. ಅದಂದ್ರೆ ಯಾರು ನಾವು ಜಾತಿ ಮತ ಅಲ್ಲ, ಒಂದು ಹಣಕಾಸಿನ ಭೇದ ಭಾವ ಇಲ್ಲ, ಯಾವುದೇ ಒಂದು ಉನ್ನತ ಸ್ಥಾನ ಅಥವಾ ಕೆಳಗಿನ ಸ್ಥಾನ ಅಲ್ಲ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಒಂದು ಮೋಕ್ಷ ಸಿಗುವಂತೆ 1000 ವರ್ಷಗಳ ಹಿಂದೆ ಮಾಡಿದ್ರು. ಅದೇ ರೀತಿ ಇವಾಗ ನಾವು ಏನ್ ಕಲಿಯುಗದಲ್ಲಿ ಈ ಕಾಲದಲ್ಲಿ ನಾವು ಅಭಿನವ ರಾಮಾನುಜ ಅಂತ ಹೆಸರು ಬಂದಿದೆ ಅವ್ರಿಗೆ. ಆ ಒಂದು ಇದರಲ್ಲಿ ಅವರು ಒಂದು 10ನೇ ವರ್ಷ, ಇವಾಗ ನವೆಂಬರ್ 25ಗೆ ಪೀಠಾರೋಹಣ ಆಗಿ 10 ವರ್ಷ ಆಗತ್ತೆ.
ಪ್ಲಸ್ ನಮ್ಮ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ 2017 ಶುರು ಮಾಡಿ ಒಂದು ಬೃಹತ್ ಸಮಾವೇಶ ಎಲ್ಲ ಉಪಪಂಗಡಗಳನ್ನು ಸೇರಿಸಿ, ಶ್ರೀ ವೈಷ್ಣವ ಉಪಪಂಗಡಗಳನ್ನು ಸೇರಿಸಿ ಒಗ್ಗೂಡಿಸಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಆಗಬೇಕು. ಹಾಗೂ ಏನೇನು ಕುಂದುಕೊರತೆಗಳಿರುತ್ತೋ ನಮ್ಮ ಸಮಾಜಕ್ಕೆ ಅದನ್ನು ಒಂದು ಪರಿಹರಿಸ ಹುಡುಕಬೇಕು ಅನ್ನೋ ನಿಟ್ಟಿನಲ್ಲಿ ನವೆಂಬರ್ 24ನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಖಂಡಿತ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇದರಲ್ಲಿ ಅನೇಕ ವಿಚಾರ ಏನು ಅಂತಂದ್ರೆ, ಈ ದೇವಸ್ಥಾನಗಳ ಜೀರ್ಣೋದ್ಧಾರ, ಅವರ ಕುಂದುಕೊರತೆ, ಇವತ್ತು ಎಷ್ಟು ನಮಗೆ ಸಪೋರ್ಟ್ ಸಿಗ್ತಾ ಇದೆ ಅಂತ ತುಂಬಾ ಜನ ಗೊತ್ತಿಲ್ಲ. ನಮ್ಮ ಅರ್ಚಕರ ವೃಂದದವರಿಗೆ ಮತ್ತೆ ನಮ್ಮ ಕಷ್ಟಗಳು. ಇದರಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ, ನಮ್ಮೆಲ್ಲ ಕಾರ್ಪೊರೇಟ್ ವರ್ಲ್ಡ್ ಇಂದ, ವಿ ಆರ್ ಆಲ್ ಫ್ರಮ್ ದಿ ಕಾರ್ಪೊರೇಟ್ ವರ್ಲ್ಡ್. ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಪರಿಚಯ. ಐ ವಾಸ್ ಇನ್ ಕಾರ್ಪೊರೇಟ್ ಸ್ಯಾಮ್ಸಂಗ್ ಮತ್ತೆ ಸ್ಪೈಸ್ ಟೆಲಿಕಾಂ ಮತ್ತೆ ಟಾಟಾ ಟೆಲಿಕಾಂ ಅಲ್ಲಿ. ಅದನ್ನ ಹೊರತುಪಡಿಸಿ ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಮೂಲ ರೂವಾರಿಯಾಗಿರ್ತಕ್ಕಂಥ ಈ ವೇದಗಳ ಒಂದು ಅಂಶದಲ್ಲಿ ಬರ್ತಕ್ಕಂಥ ಆಗಮಶಾಸ್ತ್ರವನ್ನ ಒಳಗೊಂಡಿರ್ತಕ್ಕಂಥದ್ದು, ಅದನ್ನ ಮುಂದಿಗೆ ಪೀಳಿಗೆಗೆ ನಾವು ಕೊಡಬೇಕು ಅಂತಂದ್ರೆ ಸೀನಿಯರ್ ಸಿಟಿಸನ್ ಫಸ್ಟ್ ವಿ ಹ್ಯಾವ್ ಟು ವರ್ಕ್ ಫಾರ್ ಇಟ್. ಯಂಗ್ಸ್ಟರ್ಸ್ಗೆ ಇದನ್ನ ಹೇಳಬೇಕು. ವಿಶ್ವ ವಿಜಯೋತ್ಸವ ಅಂತ ಹೇಳ್ತಕ್ಕಂಥದ್ದು ರವಿ ಅವರು ಹೇಳಿದಾಗೆ ಇದನ್ನ ವಿಜಯವನ್ನ ಸಾರ್ತಕ್ಕಂಥ ಒಂದು ಕಾರ್ಯವನ್ನ ನಾವು ಮಾಡ್ತಾ ಇದೀವಿ. ಸರ್ವರಿಗೂ ಕೂಡ ಸ್ವಾಗತ ಇದೆ. 9 ಗಂಟೆಗೆ ಪ್ರಾರಂಭವಾಗ್ತಾ ಇದೆ ಕಾರ್ಯಕ್ರಮ. ಗೋಷ್ಠಿಗಳಿರುತ್ತೆ. ಇದರಲ್ಲಿ ನಾನು ಆಲ್ರೆಡಿ ಮುಂಚೆನೆ ಹೇಳ್ತಾ ಇರ್ತಕ್ಕಂಥದ್ದು, ಆಲ್ರೆಡಿ ನಮಗೆ ಶ್ರೀಯುತ ದೇವೇಗೌಡರವರು ಆಗಮಿಸ್ತಾ ಇದ್ದಾರೆ ಅಂತ ನಮಗೆ ಆಲ್ರೆಡಿ ಮಾಹಿತಿ ಬಂದಿದೆ. ಹಾಗೆ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥವ್ರು ಈ ಒಂದು ಸಮಾಜದಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಚಕ್ರವರ್ತಿ ಸೂಲಿಬೆಲೆ ಅವರು ಬರ್ತಾ ಇದ್ದಾರೆ ಯುವ ಸಮಾವೇಶ ಯುವಕರನ್ನ ಕುರಿತು ಹೇಳ್ತಕ್ಕಂಥದ್ದು. ಕ್ಯಾಪ್ಟನ್ ಗೋಪಿನಾಥ್ ಡೆಕ್ಕನ್ ಅವರು ತುಂಬಾ ಫೇಮಸ್. ಅವರು ಒಂದು ಫ್ಲೈಟ್ ನ ಫಸ್ಟ್ ATR ನ ಫ್ಲೈಟ್ ನ ಫಸ್ಟ್ ಲಾಂಚ್ ಮಾಡಿರೋದು. ಸ್ಮಾಲೆಸ್ಟ್ ಫ್ಲೈಟ್ ಅಂತ ಹೇಳ್ತಾರೆ ಅವಾಗ, ATR ಫ್ಲೈಟ್ ಅಂತ. ಯಾರೇ ಒಬ್ರು ಕಾಮನ್ ಮ್ಯಾನ್ ಫ್ಲೈ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂದ್ರೆ ಫಸ್ಟ್ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಯಾಕಂದ್ರೆ ಡೆಕ್ಕನ್ ಏರ್ವೇಸ್ ಅಂತ ಮಾಡಿದ್ದು ಅವಾಗ 800 ರೂಪೀಸ್, 1200 ರೂಪೀಸ್ ಅಲ್ಲಿ ನಾವು ಇಲ್ಲಿಂದ ಮುಂಬೈ, ಇಲ್ಲಿಂದ ಡೆಲ್ಲಿಗೆ ಹೋಗುವಂತ ಚಾರ್ಜಸ್ ಮಾಡಿದ್ದೆ ಕ್ಯಾಪ್ಟನ್ ಗೋಪಿನಾಥ್ ಅವರು. ಅಷ್ಟು ಪ್ರಚಾರದಲ್ಲಿದ್ರು. ಅವ್ರದ್ದೊಂದು ಮೂವಿನೂ ಮಾಡಿದ್ದಾರೆ ಅದ್ರ ಬಗ್ಗೆ. ಅದು ಅದ್ಭುತ ಅನ್ಸುತ್ತೆ. ಅವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಹಿರೇಮಗಳೂರು ಕಣ್ಣನ್ ಮಾಮ ಬರ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಮುಖ್ಯವಾಗಿ ಮಹಿಳಾ ಸಮಾವೇಶ ಕೂಡ ಇದೆ. SR ಲೀಲಾ ಅಂತ MLC ಸಂಸ್ಕೃತ್ ಪಂಡಿತರು ಕೂಡ. ಹಾಗೆ ರಮಾ ಶ್ರೀನಿವಾಸನ್ ಅಂತ ಅವರು ಒಂದು ಸಂಸ್ಕೃತ್ ಯೂನಿವರ್ಸಿಟಿ ರಿಸರ್ಚ್ ಸ್ಕಾಲರ್. ಹಾಗೂ ಈ ಸಮಾವೇಶದಲ್ಲಿ ಮಹಿಳಾ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಪೂರ್ವಭಾವಿ ಸಭೆಗಳು ನಾವು ಸುಮಾರು ಒಂದು 30 ಪೂರ್ವಭಾವಿ ಸಭೆ ಇಡೀ ಕರ್ನಾಟಕ ಪ್ರದೇಶದಲ್ಲಿ ಸ್ವಾಮಿಗಳು ಎಲ್ಲ ಸಂಚರಿಸಿ, ಎಸ್ಪೆಷಲಿ ಬೆಂಗಳೂರು ಹೊರವಲಯದಿಂದ ಸುಮಾರು 25,000ಕ್ಕೂ ಹೆಚ್ಚು ಶ್ರೀ ವೈಷ್ಣವ ಬಂಧುಗಳು ಬಂದು ಸೇರಲಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಬನ್ನಿ. ನಾನು ಇರ್ತೀನಲ್ಲಿ. ಸೊ ಹಾಗೆ ಈ ವಿಚಾರವಾಗಿ ಮತ್ತೆ ರಾಮಾನುಜಾಚಾರ್ಯರ ಕುರಿತು ಶ್ರೀ ರಂಗಾಚಾರ್ಯರು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ, ಅನಿಸಿಕೆ ದಯವಿಟ್ಟು ISTV ವೀಕ್ಷಕರಿಗೆ. ಯೋ ನಿತ್ಯಮಚ್ಯುತ ಪದಾಂಬುಜೈರ್ಮರ್ತ್ಮಾ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ ಭಗವತೋಸ್ಯ ದಯೈಕ ಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮತೆ ರಾಮಾನುಜಾಯ ನಮಃ. ಅಸ್ಮದ್ಗುರುಭ್ಯೋ ನಮಃ. ಅಸ್ಮತ್ ಪರಮಗುರುಭ್ಯೋ ನಮಃ. ಅಸ್ಮತ್ ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಅನೇಕ ಆಚಾರ್ಯರು ಅವತರಿಸಿದ್ದಾರೆ. ಶಂಕರ, ಮಧ್ವ, ರಾಮಾನುಜ, ಬಸವ ಇತ್ಯಾದಿ ಭಕ್ತಿ ಪಂಥವನ್ನ ಹುಟ್ಟಾಕಿದ್ದಾರೆ. ಆ ಭಕ್ತಿ ಪಂಥದ ಉದ್ದೇಶ ಏನು ಅಂದ್ರೆ, ಮನುಷ್ಯ ಸಹಜವಾಗಿ ತನ್ನ ಹುಟ್ಟಿನಿಂದ ಶಿಕ್ಷಣ, ಅಧ್ಯಾತ್ಮ, ಇತರ ಜೀವನ ಸಾರ್ಥಕತೆ, ಇತರ ಅನೇಕ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು, ಮತ್ತೆ ತನ್ನ ಸಾರ್ಥಕತೆ ಕಂಡುಕೊಳ್ಬೇಕು. ಅದರಲ್ಲಿ ವಿಶೇಷವಾಗಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಸಿದ್ಧಾಂತಗಳೇನಿದೆ, ಅದರಲ್ಲಿ ನಮ್ಮ ಜಗದ್ಗುರು ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿ ಸರ್ವ ಮನುಧರ್ಮದ ಮನುಕುಲದ ಉದ್ಧಾರಕ್ಕಾಗಿ ನಿಂತವರು. ಅವರು ಪ್ರೀತಿ, ಭಕ್ತಿ, ಶರಣಾಗತಿಯಿಂದ ತನ್ನ ಸಾರ್ಥಕತೆಯನ್ನು ಕಂಡುಕೊಳ್ಬೇಕು ಅಂತ ಸಂದೇಶ ಕೊಟ್ಟಿದ್ದಾರೆ. ಯಾರನ್ನ ಪ್ರೀತಿಸಬೇಕು, ಯಾರಲ್ಲಿ ಭಕ್ತಿ, ಯಾರಲ್ಲಿ ಶರಣಾಗತಿ ಅಂದ್ರೆ, ಪರಮಾತ್ಮನಲ್ಲಿ, ಜೀವಾತ್ಮನಲ್ಲಿ, ಪ್ರಕೃತಿಯಲ್ಲಿ ತ್ರಿದಂಡ ಹಿಡಿದಿರ್ತಾರೆ ಸ್ವಾಮಿಗಳು. ತ್ರಿದಂಡ ಹಿಡಿದಿರ್ತಾರೆ. ಅದರ ಸಂಕೇತ ಪರಮಾತ್ಮನನ್ನ, ಜೀವಾತ್ಮನ, ಪ್ರಕೃತಿಯನ್ನ ಸಂರಕ್ಷಿಸ್ತೀನಿ ಅನ್ನೋ ಒಂದು ಸಂದೇಶ.
ವಿಶಿಷ್ಟಾದ್ವೈತ ಸಿದ್ಧಾಂತದ ಮೂಲಕ ಎಲ್ಲ ಮನುಕುಲದ ಉದ್ಧಾರಕ್ಕೆ ನಿಂತು ಎಲ್ಲರಿಗೂ ಭಕ್ತಿ ಮಾರ್ಗವನ್ನು ಕಂಡುಕೊಂಡು ಎಲ್ಲರಿಗೂ ಸಂದೇಶ ಸಾರಿ ಸಾಮಾನ್ಯ ಮನುಷ್ಯನಿಗೂ ಸಹ ಸಾರ್ಥಕತೆ ಮುಕ್ತಿ ಕೊಂಡೊಯ್ಯಬಹುದು. ಮುಕ್ತಿ ಪ್ರಧಾನ ಅವರು ವಿಶೇಷವಾಗಿ ತಮ್ಮ ಗುರುಗಳು ಅವರಿಗೆ ಅವರ ವಿದ್ವತ್ತು ಅವರ ಅರ್ಹತೆಯ ಆಧಾರದ ಮೇಲೆ ಅವರಿಗೆ ಮಂತ್ರ ಬೋಧನೆ ಮಾಡ್ತಾರೆ. ಮಂತ್ರ ಬೋಧನೆ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಸಾಮಾನ್ಯರಿಗೂ ತಲುಪಲಿ ಅಂದ್ಬಿಟ್ಟು ಎಲ್ಲರಿಗೂ ದಿವ್ಯ ಮಹಾಮಂತ್ರವನ್ನ ಓಂ ನಮೋ ನಾರಾಯಣಾಯ ದಿವ್ಯ ಮಹಾಮಂತ್ರವನ್ನ ದೇವಸ್ಥಾನದ ಗೋಪುರದ ಮೇಲೆ ನಿಂತು ಸರ್ವ ಸಾಮಾನ್ಯರಿಗೂ ಸಹ ಕರೆದು ಅವರಿಗೆ ದೀಕ್ಷೆ ಕೊಟ್ಟು ಇದನ್ನ ಉದ್ಧಾರ ಆಗಿ ಇದಕ್ಕೆ ಮೋಕ್ಷಕ್ಕೆ ಹೋಗಿ ಅಂತ ಹೇಳಿದ್ರು. ಆ ಗುರುಗಳು ಕರೆದು ಏನಪ್ಪಾ ನಿನ್ನ ಕರೆದು ನಿನಗೆ ಅರ್ಹ ವ್ಯಕ್ತಿ ಅಂತ ನಿನಗೆ ಸೂಕ್ತವಾದ ಮಂತ್ರವನ್ನ ನಿನ್ನ ಉದ್ಧಾರಕ್ಕೆ ನಿನ್ನ ಮೋಕ್ಷಕ್ಕೆ ದಾರಿ ಮಾಡಿಕೊಟ್ಟೆ, ಆದ್ರೆ ನೀನೆಲ್ಲರಿಗೂ ಹಂಚ್ಬಿಟ್ಟಿದ್ಯಾ, ನಿನಗೆ ರೌರವ ನರಕ ಪ್ರಾಪ್ತಿ ಆಗತ್ತೆ ಅಂತಾರೆ. ನನಗೊಬ್ಬನಿಗೆ ರೌರವ ನರಕ ಪ್ರಾಪ್ತಿ ಆದ್ರೂ ಪರವಾಗಿಲ್ಲ, ಎಲ್ಲ ಮನುಕುಲ ಎಲ್ಲ ಜೀವಾತ್ಮಗಳು ಪರಮಾತ್ಮನನ್ನ ಹೊಂದಿ ಸಾರ್ಥಕ ಬದುಕು ಮೋಕ್ಷಕ್ಕೆ ಹೋಗ್ಲಿ ಅಂತ ದಿವ್ಯ ಸಂದೇಶ ಸಾರಿದ್ದಾರೆ. ಆಗ ಆ ಗುರುಗಳೇ ಸಹ ಇವರ ಒಂದು ವಿಶಾಲ ತತ್ವಕ್ಕೆ ಎಲ್ಲ ಮನುಕುಲ ಉದ್ಧಾರಕ್ಕೆ ನಿಂತಿದ್ದಾರೆ ಅನ್ನೋದು ಅವರು ರಾಮಾನುಜರಿಂದ ಅವ್ರ ಗುರುಗಳು ಒಂದು ಪ್ರಭಾವಕ್ಕೆ ಒಳಗಾಗಿ ಅವನ್ನ ಕೊಂಡಾಡ್ತಾರೆ. ಅಂತ ದಿವ್ಯ ಮಹಾಮಂತ್ರವನ್ನ ಎಲ್ಲರಿಗೂ ಉದ್ಧಾರಕ್ಕೋಸ್ಕರ ಬೋಧಿಸಿ ಮನುಕುಲವನ್ನ ಉದ್ಧಾರ ಮಾಡಿದಂತಹ ಆ ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದನಾಚಾರ್ಯ ಜಗದ್ಗುರು ರಾಮಾನುಜಾಚಾರ್ಯರ ಪರಂಪರಾನುಗತವಾಗಿ ಬಂದಂತಹ ನಮ್ಮ ಶ್ರೀ ವೈಷ್ಣವ ಸಮುದಾಯ ದೇವಸ್ಥಾನಗಳ ಸಾವಿರಾರು ದೇವಸ್ಥಾನಗಳು ನಿರ್ಮಾಣ ಮಾಡಿಕೊಟ್ರು. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಸಾವಿರಾರು ದೇವಸ್ಥಾನಗಳು ನಿರ್ಮಾಣ ಮಾಡಿ ಆ ದೇವಸ್ಥಾನಗಳ ಉದ್ದೇಶ ಆ ದೇವಾಲಯ, ಪ್ರಸಾದಾಲಯ, ನ್ಯಾಯಾಲಯ ಮತ್ತೆ ಔಷಧಾಲಯ ಕೆಲಸ ಮಾಡ್ತಿತ್ತು. ಅಲ್ಲಿ ಸೂಕ್ತ ವ್ಯಕ್ತಿಗಳನ್ನ ನೇಮಕ ಮಾಡ್ತಿದ್ರು, ಅರ್ಹ ವ್ಯಕ್ತಿಗಳನ್ನ, ಪುರೋಹಿತರನ್ನ, ಅರ್ಚಕರ, ಧರ್ಮದರ್ಶಿಗಳನ್ನ ನೇಮಕ ಮಾಡಿ ತನ್ಮೂಲಕ ದೇವಸ್ಥಾನದಿಂದ ಎಲ್ಲ ಸಮುದಾಯದವರೆಗೂ ದೇವರ ದರ್ಶನ ಮಾಡ್ತಾ ಇದ್ರು, ಪ್ರಸಾದ ಕೊಡ್ತಿದ್ರು. ಅವ್ರ ರೋಗ ರುಜಿನಗಳ ಬಂದಾಗ ಅವರಿಗೆ ತಂತ್ರ ಯಂತ್ರ ಮಂತ್ರಗಳಿಂದ ಆಯುರ್ವೇದ ಔಷಧಿ ಕೊಟ್ಟು ರೋಗ ರುಜಿನಗಳನ್ನ ನಿವಾರಣೆ ಮಾಡ್ತಿದ್ರು, ಜ್ಞಾನ ಕೊಡ್ತಾ ಇದ್ರು. ದೇವಸ್ಥಾನಗಳಲ್ಲಿ ಸ್ಕೂಲು ಶಾಲೆಯಾಗಿ ಕೆಲಸ ಮಾಡ್ತಾ ಇತ್ತು. ಮತ್ತೆ ಪ್ರಸಾದಾಲಯ ಆಯ್ತು, ನ್ಯಾಯಾಲಯ ಏನಾದ್ರೂ ಸಾಮರಸ್ಯ ಕೆಟ್ಟಾಗ ವಿರೋಧ ಇದ್ದಾಗ ಎಲ್ಲರನ್ನೂ ಕರೆದು ಸಾಮರಸ್ಯದ ಬದುಕು ಕಟ್ಕೊಳ್ಳೋಕೆ ನ್ಯಾಯಾಲಯ ಕೆಲಸ ಮಾಡ್ತಾ ಇತ್ತು. ಹಾಗಾಗಿ ಸಮಾಜದ ಸರ್ವರ ಉದ್ಧಾರಕ್ಕಾಗಿ ಶ್ರೀ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತ 1000 ವರ್ಷಗಳಿಂದನೂ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಹಾಗೆ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತ ದೇವಾಲಯಗಳನ್ನ ಉದ್ಧಾರ ಮಾಡಿದ್ರು. ಈಗ ಮೇಲ್ಕೋಟೆಯ ಯತಿರಾಜ ಮಠದ ಸ್ಥಾಪನಾಚಾರ್ಯ ಸಹ ಹೌದು. ಈಗ ಹಾಲಿ 41ನೇ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ಜಿಯರವರು ಕಳೆದ 10 ವರ್ಷಗಳಿಂದ ಭಾರತದ 8 ಕಡೆ ರಾಮಾನುಜಾಚಾರ್ಯರ ವಿಗ್ರಹಗಳನ್ನು ಸ್ಥಾಪನೆ ಮಾಡಿ ಮತ್ತೆ ಅವರ ದಿವ್ಯ ಸಂದೇಶವನ್ನು ಎಲ್ಲರಿಗೂ ತಲುಪಲಿ ಅನ್ನೋ ಉದ್ದೇಶದಲ್ಲಿ ಕೆಲಸ ಮಾಡ್ತಾ ಲಕ್ಷಾಂತರ ಜನರಿಗೆ ಅವರ ವಿಚಾರಗಳನ್ನ, ಸಿದ್ಧಾಂತಗಳನ್ನ ಬೋಧಿಸಿ ಈಗ ನಾಳೆ 24ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಶ್ರೀ ರಾಮಾನುಜ ವಿಶ್ವ ವಿಜಯೋತ್ಸವವನ್ನು ಆಚರಿಸಿ ಎಲ್ಲ ಭಕ್ತರಿಗೂ, ಶಿಷ್ಯರಿಗೂ, ಶ್ರೀ ವೈಷ್ಣವರಿಗೂ ಸಹ ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸೇರೋಣ, ಆ ದಿವ್ಯ ಸಂದೇಶವನ್ನ ಪಡ್ಕೊಳ್ಳೋಣ. ನಮ್ಮ ಮನೋ ಜನ್ಮ ಸಾರ್ಥಕವಾಗಲಿ, ಸಾರ್ಥಕ ಬದುಕು ನಮ್ದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಎಲ್ಲರಿಗೂ ಒಳ್ಳೇದಾಗ್ಲಿ. ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ. ಒಂದು ವಿಚಾರ ಬಹಳ ಖುಷಿಯಾಯಿತು. ನಮ್ಮ ಹಿಂದಿನ ಕಾಲದಲ್ಲಿ ದೇವಸ್ಥಾನ ನ್ಯಾಯಾಲಯ ಆಗಿತ್ತು, ಔಷಧಾಲಯ ಆಗಿತ್ತು, ಪ್ರಸಾದಾಲಯ ಆಗಿತ್ತು, ವಿದ್ಯಾಲಯ ಆಗಿತ್ತು. ಇದು ಎಷ್ಟೋ ಜನ ನಮ್ಮ ವೀಕ್ಷಕರಾಗ್ಲಿ, ನಮ್ಮ ಯಾರ್ಯಾರು ಸನಾತನ ಧರ್ಮದ ಮೇಲೆ ಇರ್ತಕ್ಕಂಥದ್ದು ಈ ಆಲಯ ದೇವಸ್ಥಾನದಲ್ಲಿತ್ತು. ಅದಕ್ಕೆ ಒಂದು ಊರಲ್ಲಿ ಎಲ್ಲದಕ್ಕಿಂತ ಮನೆಗಿನ ದೊಡ್ಡದಾಗಿರ್ತಕ್ಕಂಥದ್ದು ಆ ಗೋಪುರ, ಆ ಮನೆಯ ಒಂದು ದೇವಸ್ಥಾನದ ಒಂದು ಕಾಂಪೌಂಡ್ ಆಗಿರ್ತಕ್ಕಂಥದ್ದು ಅತ್ಯಂತ ದೊಡ್ಡದಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ದೇವಸ್ಥಾನ ಆಗಿತ್ತು. ಇವೆಲ್ಲ ಆಲಯ ಸೇರಿ ದೇವಾಲಯವಾಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ಒಂದು ಕಾರ್ಯಕ್ರಮದ ಒಂದು ಸಣ್ಣ ವಿಚಾರ ಹೇಳ್ತೀನಿ. ಬೆಳಿಗ್ಗೆ ರಾಮಾನುಜ ವಿಜಯಧ್ವಜ ಆರೋಪಣೆ ಇರ್ತಕ್ಕಂಥದ್ದು, ಆರೋಹಣ ಇರ್ತಕ್ಕಂಥದ್ದು, ಕ್ಷಮಿಸಿ, ಶಂಖನಾದ ಇರ್ತಕ್ಕಂಥದ್ದು, ಗೋಪೂಜೆ, ಹಾಗೆ ದೀಪ ಪ್ರಜ್ವಲನೆ ಇರ್ತಕ್ಕಂಥದ್ದು, ಹಾಗೆ ಉದ್ಘಾಟನಾ ಸಮಾರಂಭ, ಹಾಗೆ ವೇದಗೋಷ್ಠಿ ಇರ್ತಕ್ಕಂಥದ್ದು, ಹಾಗೆ ಶ್ರೀ ನಾರಾಯಣಾಚಾರ್ ಗುರುಕುಲ ಹಾಗೂ ಶ್ರೀ ವಿಷ್ಣುಚಿತ್ತ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ, ವಿಶೇಷ ಪುಸ್ತಕದ
ವಿಚಾರವನ್ನು ವೃಂದದಿಂದ ಬರ್ತಕ್ಕಂಥದ್ದು ಶ್ರೀ ವೆಂಕಟೇಶ್ ಮೂರ್ತಿಗಳು, ಇವರು ನ್ಯಾಯಮೂರ್ತಿ ಇರ್ತಕ್ಕಂಥವ್ರು, ಅವ್ರಿಗೆ ಸ್ವಾಗತ ಬಯಸ್ತಕ್ಕಂಥದ್ದು. ಹಾಗೆ ಶ್ರೀ ವೈಷ್ಣವ ಯುವ ಸಮಾವೇಶ ಮಾಡ್ತಕ್ಕಂಥದ್ದು, ಸೂಲಿಬೆಲೆ ಚಕ್ರವರ್ತಿ ಅವರು ಇರ್ತಕ್ಕಂಥದ್ದು. ಮಹಿಳಾ ಸಮಾವೇಶ ಶ್ರೀಮತಿ ಲೀಲಾವತಿ ಅವರು ಅಂತ ಹೇಳಿರ್ತಕ್ಕಂಥದ್ದು, SR ಲೀಲಾವತಿ ಅವರು ಹೇಳ್ತಕ್ಕಂಥದ್ದು. ಹಾಗೆ ಭೋಜನ ವಿರಾಮ ಇರ್ತಕ್ಕಂಥದ್ದು, ಧರ್ಮ ಸಂಸತ್ ಇರ್ತಕ್ಕಂಥದ್ದು. ಹಾಗೆ ವಿದೇಶಗಳಲ್ಲಿ ಶ್ರೀರಾಮಾನುಜರ ಪ್ರಭಾವ, ಈ ವಿಚಾರಗಳ ನಾರಾಯಣಾಚಾರ್ಯಗಳು. ಓಕೆ. ಹಾಗೆ ಸಮಾರಂಭದ ವೈಶಿಷ್ಟ್ಯಗಳಿದೆ. ನಾನು ಹೇಳಿರ್ತಕ್ಕಂಥದ್ದು ಯಾವ್ದಾದ್ರು ಲೋಪದೋಷ ಇದ್ರೆ ಆ ಗುರುಗಳ ಪಾದಾರವಿಂದಕ್ಕೆ ಕ್ಷಮೆ ಕೇಳುತ್ತಾ ಸುಮಾರು 150 ಶ್ರೀ ವೈಷ್ಣವ ಸಾಧಕ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡಿ. ಓಕೆ, ಅದೊಂದು ವಿಚಾರಗಳು ಇರ್ತಕ್ಕಂಥದ್ದು. ಓಕೆ, ಕಾರ್ಯಕ್ರಮ ಕೊನೆ ಭಾಗದಲ್ಲಿ ಬಂದಿದೀವಿ. ಬಹಳ ಒಂದು ಕಮ್ಮಿ ಅವಧಿಲಿ ಸಂಕ್ಷಿಪ್ತವಾಗಿ ಶ್ರೀಯುತ ರವಿ ನರಸಿಂಹ ಅವರು ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇನ್ನು ದೇವರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಇದೇ ರೀತಿ ಇನ್ನು ಹೆಚ್ಚಿನ ಸಮಾಜ ಸೇವೆ ಮಾಡಿ. ಹಾಗೆ ಶ್ರೀಯುತ ಎನ್ ರಂಗಾಚಾರ್ಯ ಅವರಿಗೂ ಕೂಡ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ನಾನು ಚಿಕ್ಕವನು ನಿಮ್ಗಿಂತ. ಶ್ರೀಮತಿ ರಾಮಾನುಜ ಒಳ್ಳೇದಾಗ್ಲಿ. ಇನ್ನು ನಿಮ್ಮ ಕಡೆಯಿಂದ ಬಹಳಷ್ಟು ಕೆಲಸ ಕಾರ್ಯಗಳು ಆಗಬೇಕು. ನನ್ನ ಅಳಿದ ಸೇವೆ, ನಾನೊಬ್ಬ ಕಾರ್ಯಕರ್ತನಾಗಿ ಅಲ್ಲಿ ಖಂಡಿತ ಬರ್ತೀನಿ. ಸೊ ವಂದನೆಗಳು ಹೇಳ್ತಾ 24ನೇ ತಾರೀಕು ಭಾನುವಾರ ಅರಮನೆ ಮೈದಾನ, ತ್ರಿಪುರವಾಸಿನಿ, ಗೇಟ್ ನಂಬರ್ 2 ಮರಿಬೇಡಿ. ಊಟದ ವ್ಯವಸ್ಥೆ ಇರುತ್ತೆ. ದೇವರ ಒಂದು ಆಶೀರ್ವಾದ, ಗುರುಗಳ ಕೃಪೆ ಖಂಡಿತ ನಾವು ತಗೊಳ್ಳೋಣ. ಈ ಮುಖೇನ ಬನ್ನಿ ಅಂತ ಹೇಳಿ ಕರಿತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೇದಾಗ್ಲಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.